ಸ್ವಾಮಿ, ತಮ್ಮ ಹೆಸರೇನು ಗೊತ್ತಾಗ್ಲಿಲ್ವಲ್ಲ? ಕಾಮಧೇನು ಕೃಷ್ಣರಾಮ್ ಅಂತ ಕರೀತಾರೆ. ಮ್ಯಾರೇಜ್ ಬ್ರೋಕರು. ಕಾಮಧೇನು ಅಂತ ಕರಿಬೋದು, ಕೃಷ್ಣ ಅಂತಲೂ ಕರಿಬೋದು, ಬರೀ ರಾವ್ ಅಂತಲೂ ಕರಿಬೋದು. ಎಲ್ಲ ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. ಮದುವೆ ಆಗೋದು ಯಾರು ಇಷ್ಟಕ್ಕೆ ಬಿಟ್ಟಿದ್ದು? ಅದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು. ಈ ಫೋಟೋಗಳನ್ನು ತೆಗೆದು ಒಳಗಿಡಿ. ನೋಡಿ ಮಿಸ್ಟರ್ ಕಾಮಧೇನುಗಳೇ, ಈ ಮನೇಲಿ ಯಾವ ಮದುವೆ ನಡೆದ್ರು ಒಂದ್ ದೇವಸ್ಥಾನದಲ್ಲಿ 4 ಜನರ ಮುಂದೆ ತಾಳಿ ಕಟ್ಟೋದು. ನೋ ಊಟ, ನೋ ಚಪ್ರ, ನೋ ರಿಸೆಪ್ಷನ್. ನಾನು ವರದಕ್ಷಿಣೆ ತಗೊಳ್ಳೋದಿಲ್ಲ, ಇನ್ನೊಬ್ರಿಗೆ ಕೊಡೋದಿಲ್ಲ, ಗೊತ್ತಾಯ್ತಾ? ಆದ್ರಿಂದ ನಿಮ್ ಲಿಸ್ಟ್ ಅಲ್ಲಿ ಯಾವ್ದಾದ್ರು ಬಡ ಕುಟುಂಬದ ಗಂಡು ಹೆಣ್ಣಿದ್ರೆ ಹೇಳಿ. 50% ಒಳ್ಳೆ ಗುಣ, 50% ಆರೋಗ್ಯ, ಇವೆರಡಿದ್ರೆ ಸಾಕು. ಅಷ್ಟಿದ್ರೆ ಸಾಕು. ಇವೆರಡು ಇಲ್ದಿದ್ರೆ ಕೋಟ್ಯಾಧೀಶರ ಮನೆ ಸಂಬಂಧ ಬೆಳೆಸಿದ್ರು ವೇಸ್ಟೇ. ಬೆಳಗ್ಗೆ ನೀನ್ ನೋಡಿದ್ದನ್ನೇ ನಾವೆಲ್ಲ ನೋಡಿದ್ವಲ್ಲಪ್ಪ, ಅದಕ್ಕಿಂತಲೂ ಕಳಪೆಯಾಗಿ ನಾವೇನ್ ನೋಡ್ತಾ ಇಲ್ಲ. ನಾನು ಫ್ರೀಯಾಗಿ ಮುಸುರು ತಿಕ್ಕೊಂಡ್ಬೇಕಾದ್ರೆ ಮದ್ವೆ ಆಗ್ತೀನಿ, ಆದ್ರೆ ವರದಕ್ಷಿಣೆ ತಗೊಂಡು ಮಾತ್ರ ತಾಳಿ ಕಟ್ಟೋದಿಲ್ಲ. ನೀ ರಂಬೆ ತೋರಿಸಿದ್ರು ಸರಿ, ಮೇನಿಕ ತೋರಿಸಿದ್ರು ಸರಿ. ನೋಡಮ್ಮ, ಗಂಡು ಕಡಾಖಂಡಿತವಾಗಿ ಹೇಳ್ತಾ ಇದ್ದಾರೆ. ನನಗೆ ಟೈಮ್ ವೇಸ್ಟ್ ಮಾಡಕ್ ಇಷ್ಟ ಇಲ್ಲ, ನಾನು ಬರ್ಲಾ? ನೀವು ಕೂತ್ಕೊಳ್ಳಿರೋ, ಇನ್ನೊಂದು ಫೋಟೋ ಕೊಡಿ. ಇಲ್ಲಿ ನೀವೇ ನೋಡ್ಕೋಬೇಕು ಹೇಳಿದೀನಿ. ಅದು ಬೇಡಿ, ಇನ್ನೊಂದು ಇಲ್ಲಿದೆ, ಇದ್ ನೋಡಿ ಅಮ್ಮ. ನಿಮ್ಮ ಹೆಸರು? ವಿಶ್ವನಾಥ್. ಮದುವೆ ಆಗಿದ್ಯಾ? ನಿಮ್ಗಾಗಿದ್ಯಾ? ಇನ್ನೂ ಇಲ್ಲ. ಯಾಕಾಗಿಲ್ಲ? ಯಾಕಾಗಿಲ್ಲ ಅಂದ್ರೆ ಆಗಿಲ್ಲ. ಹಾಗಲ್ಲ, ನೀವ್ ಯಾಕಾಗಿಲ್ಲ ಅಂತ ನನಗೆ ಗೊತ್ತು. ಏಕೆ? ಯಾಕಂದ್ರೆ ಗಂಡ್ ಸಿಕ್ಕಿಲ್ಲ, ಸಿಕ್ಕಿದ್ರು ವರದಕ್ಷಿಣೆ ಕೊಡೋ ಶಕ್ತಿ ಇಲ್ಲ. ನೀವು ಮನೇಲಿ ಸುಮ್ಮನೆ ಕೂತ್ ಕಾಲ ಕಳೆಯಕ್ಕಾಗಲ್ಲ, ಅದಕ್ಕೆ ಈ ಕೆಲ್ಸಕ್ಕೆ ಬಂದಿದ್ರಿ ಅಲ್ವಾ? ತುಂಬಾ ಚೆನ್ನಾಗಿ ಮಾತಾಡ್ತಾ ಇದೀರಲ್ಲ. 1 ಪೈಸಾ ವರದಕ್ಷಿಣೆ ಬೇಡ. ನೀವು ಹ್ಞೂ ಅಂದ್ರೆ ನಿಮ್ಮನ್ನ ಈಗಲೇ ಮದುವೆ ಆಗ್ಬಿಡ್ತೀನಿ. ಬರಲಿ. ಏನಾವತ್ತು ಆಫೀಸ್ ಇಷ್ಟೊಂದು ಕಳಕಳ ಅಂತಿದೆ? ಜಾಸ್ತಿ ಬೆಳೆಗಳು ಬಂದಿದೆಯಲ್ಲ, ಅದಕ್ಕೆ. ಇಷ್ಟೊಂದು ಬೆಳೆಗಳು ಯಾಕೋ ಬಂದಿದೆ? ನಿಂಗೆ ಗೊತ್ತಿಲ್ವಾ? ಇವತ್ತು ಈ ಬೆಳೆಗಳಿಗೆಲ್ಲ ಇಂಟರ್ವ್ಯೂ ಇದೆಯೋ, ಅದಕ್ಕೆ. ಓಹೋ, ಅವ್ರಿಗೆ ಇಂಟರ್ವ್ಯೂ, ನಮಗೆ ಔಟ್ರ್ವ್ಯೂ. ಅಲ್ಲಿರೋದು 2 ಕ್ಲರ್ಕ್ ಪೋಸ್ಟ್. ನಿನ್ನೆನೆ ಆ ಡೈರೆಕ್ಟ್ ಕಡೆ ಸಂಬಂಧಿಕರಿಗೆ ಫಿಕ್ಸ್ ಆಗೋಗ್ಬಿಟ್ಟಿದೆ. ಇವ್ರನ್ನ ಸುಮ್ಮನೆ ವಾಟ್ ಆರ್ ಯು, ವೇರ್ ಆರ್ ಯು ಅಂತ ಕೇಳಿ ಕಳಿಸ್ತಾರೆ ಅಷ್ಟೇ. ಪೂರ್ ಗರ್ಲ್ಸ್, ನಾವೇನ್ ಮಾಡೋಕ್ಕಾಗುತ್ತೆ? ಹೆಲ್ಪ್ಲೆಸ್. ಅವರೆಲ್ಲ ಕೆಲಸಕ್ಕೆ ಅಂತ ಬಂದಿದ್ದಾರೆ. ಮದುವೆಗೆ ಅಂತ ಬಂದಿದ್ರೆ ಇಂಟ್ರ್ಯೂ ಇಲ್ಲದೆ ಮದುವೆ ಆಗ್ಬಿಡ್ತಿದ್ದೆ. ಕಂಪ್ನಿ ಮಾಡಿ ಫಿಟ್ ಆಗಿದೆಯಾ? ಹೇ ವಿಶ್ವ, ಬಾರ. 25th ನನ್ನ ಮ್ಯಾರೇಜು, ಖಂಡಿತ ಬರಬೇಕು. ಮ್ಯಾರೇಜಾ? ಎಷ್ಟು ಇಸ್ಕೊಂಡೆ ವರದಕ್ಷಿಣೆ? 1 ಲಕ್ಷ ಕ್ಯಾಶು, ಸೂಟು ಬೂಟು ವಾಚು ಉಂಗ್ರ ಮಾಮೂಲಿ. ಎಕ್ಸ್ಟ್ರಾ ಒಂದು ಸ್ಕೂಟರ್ ಕೇಳಬೇಕು ಅಂತಿದ್ದೀನಿ. ಟೋಟಲ್ ಎಷ್ಟು ನಿನ್ ರೇಟು? 1.5 ಲಕ್ಷ ಕಣೋ. ಅಷ್ಟೊಂದು ಬೆಲೆ ಬಾಳ್ತೀಯ ನೀನು? ಫುಲ್ 1.5 ಲಕ್ಷ ನನ್ನ ಫುಲ್ ಬಾಡಿಗೆ ಅಲ್ಲಮ್ಮ, ಬರೀ ಮೀಸೆಗೆ. ಏನ್ ಡಿಮ್ಯಾಂಡ್ ಬಂತ್ರಪ್ಪ ನಿಮ್ಮ ಮೀಸೆಗೆ? ಈ ದೇಶದಲ್ಲಿ ಇಷ್ಟೊಂದು ಜನ ಹುಡುಗಿಯರು ಇದ್ದೀರಮ್ಮ, ಯಾರಾದ್ರೂ ಒಬ್ರು ಕನೆಕ್ಟ್ ಆಗಬಾರ್ದಾ? ಮುಗೀತಿಯಮ್ಮ. ನಾನು ಕಾಲೇಜಲ್ಲಿ ಓದುವಾಗ ಬರೀ ಮ್ಯಾಥ್ಸು, ಆಲ್ಜಿಬ್ರಾ, ಕೆಮಿಸ್ಟ್ರಿ ಕಡೆನೇ ಗಮನ ಕೊಟ್ಬಿಟ್ಟೆ. ನಿಮ್ಮ ಕಡೆ ಗಮನ ಕೊಡ್ಲಿಕ್ಕಾಗಲಿಲ್ಲ, ಅದಕ್ಕೆ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ನನ್ ಗಂಡು ಮಗುನೇ ಇಷ್ಟ. ಹೌದಾ? ನನಗೆ ನಿಜನ. ಅದೇನು ಅಂತ ನಗ್ತಿಯಪ್ಪ ನೀನು, ನಾಚಿಕೆ ಇಲ್ಲದೆ. ಎಷ್ಟು ಇಸ್ಕೊಂಡೆ ವರದಕ್ಷಿಣೆ? ಓಹೋ, ಪೋಸ್ ಬೇರೆ ಒಳ್ಳೆ ಸೂಟ್ ಅಡ್ವರ್ಟೈಸ್ಮೆಂಟ್ ಒಂಥರ ಇದೆಯಾ? ಮಾವ ಸೂಟ್ ತಾನೆ ಹಾಕೊಂಡು ಪೋಸ್ ಕೊಡದೆ ಇರ್ತೀಯಾ?
ಸ್ಟ್ಯಾಂಡರ್ಡ್ ಇಷ್ಟಿದ್ರೆ ಸಾಕು, ಬೇಕಾದಷ್ಟು ಕೆಲಸ ಮಾಡ್ಬೋದು. ನೋಡು, ಫ್ರೀ ಗಂಡು, ವರದಕ್ಷಿಣೆ ಬೇಡ. ಟ್ರೈ ಮಾಡ್ತೀಯಾ? ಹಲೋ, ಯಾವಾಗ ಬಂದೆ? ಈಗ ತಾನೇ ಬಂದೆ. ಕಳಿಸ್ದಾರಿದಾರಾ? ಸಾರಿ ತಂಗಿ. ಅವ್ನು ನೋಡಿ ಏನಂತೆ ಅವನಿಗೆ? ಅಷ್ಟೊತ್ತಿಂದ ನನ್ನೇ ನೋಡ್ತಿದ್ದಾನೆ. ಓ, ಕಂಪ್ಲೇಂಟಾ? ತಪ್ಪಾಯ್ತು ತಾಯಿ. ಹಲೋ ಮಿಸ್ಟರ್ ವಿಶ್ವನಾಥ್. ಇಲ್ಲೂ ಗಂಟು ಬಿದ್ದ? ಯಾಕೆ? ಆ ಟೇಬಲ್ಗೆ ಹೋಗ್ತೀನಿ. ಯಾವ ಟೇಬಲ್ಗೆ ಹೋದ್ರು ಬಿಲ್ ಒಂದೇ. ಕೂತ್ಕೊಳ್ಳಿ. ಏನ್ ತಗೋತೀರಾ? ಹಲೋ, ಬೇರೆ ಏನ್ ಕೊಡ್ಲಿ ಸರ್? ಒಂದು ಕಾಫಿ ಕೊಡಪ್ಪ. ನಮಗೊಂದು ದೋಸೆ, ಒಂದು ಪೂರಿ, ಒಂದು ಬಾತು, ಕಾಫಿ. ಆಮೇಲೆ ಇನ್ನೇನಿದೆ? ಹೋಟ್ಲಿದೆ. ಬಾಟ್ಲಿ ಇಲ್ವಾ? ಬೇರೆ ಬೇರೆ ಬಿಲ್ಲ ಇಬ್ಬರದು. ನೋಡಿದ್ರಾ ಇವನು ನಮ್ಮ ಮರ್ಯಾದೆ ತೆಗೆಯೋದು? ಎರಡು ಬೇರೆ ಬೇರೆ ಬಿಲ್ ಮಾಡಿ ಜೊತೆಗೆ ಸೇರಿಸಿ ಒಂದು ಪಿನ್ ಹಾಕಿ ಸಾಹೇಬ್ರು ಕೊಡ್ತಾರೆ. ಅದು ತಿಂದಾದ್ಮೇಲೆ. ಈಗ ಹೋಗ್ ನೋಡಪ್ಪ ವಿಶ್ವನಾಥ್, ಈಗ ಫೈನಲ್ ಆಗಿ ನಿಮ್ಮ ತಾಯಿಯವರು ಈ ಹುಡುಗಿನ ಸೆಲೆಕ್ಟ್ ಮಾಡಿದ್ದಾರೆ. ನನ್ನ ಕಾಫಿನೂ ನೀವೇ ಕುಡಿಬಿಟ್ಟು ಹೋಗಿ, ಇಲ್ಲ ನಾನು ಕೊಟ್ಬಿಟ್ಟು ಹೋಗ್ತೀನಿ. ನೋಡಿದ್ರಾ, ನೀವು ಕೂಡ ನನ್ನ ಮರ್ಯಾದೆ ತೆಗಿತಾ ಇದ್ದೀರಾ. ಈ ಫೋಟೋ ಇವತ್ತು ದಿನ 75,000 ರೂಪಾಯಿ ಸಂಪಾದನೆ ಮಾಡುತ್ತೆ. ಮುಂದಿನ ವಾರ ನಿಮ್ಮ ತಾಯಿಯವರು ಈ ಹೆಣ್ಣು ನೋಡೋಕೆ ಬರ್ತೀನಿ ಅಂತ ಹೇಳಿದ್ದಾರೆ. ನಾನು ಅವ್ರಿಗೊಂದು ಮಾತು ಹೇಳಿ ಬಂದಿದ್ದೀನಿ. ನೀವು ನೋಡಿದ್ರೆ ಕಾಫಿ ಕುಡಿದ್ರೆ ಎದ್ದು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಾ. ಅಯ್ಯೋ, ಈ ಸಮಸ್ಯೆ ಬಗೆಹರೋದು ಹೇಗೆ? ಈ ಮದುವೆ ಸೆಟ್ಲ್ ಮಾಡಿದ್ರೆ ನಿಮ್ಮ ಕಮಿಷನ್ ಎಷ್ಟು ಬರುತ್ತೆ? ನೀವು ತಗೊಳ್ಳೋ ವರದಕ್ಷಿಣೆಯಲ್ಲಿ 3%. ಅಯ್ಯೋ, 3% ಕಮಿಷನ್, ದಟ್ಸ್ ಆಲ್. ನಾನು ನಿಮಗೆ 4% ಕೊಡ್ತೀನಿ. ನಾನು ಕೇಳ್ತಾರ ಹುಡುಗಿನ ತೋರಿಸ್ತೀರಾ? ನೀವು ಕಮಿಷನ್ ಕೊಟ್ಟರೆ ರಷ್ಯಾ ಅಮೆರಿಕಾಗೆ ಬೇಕಾದರೂ ಕನೆಕ್ಷನ್ ಮಾಡಿಸ್ಬಿಡ್ತೀನಿ. ಕೇಳ್ರಿ, ವಿಧವೆ ಕೇಸು, ಆಕ್ಸಿಡೆಂಟ್ ಕೇಸು, ಸೀಮೆಣ್ಣೆ ಕೇಸು, ವರದಕ್ಷಿಣೆ ಕೊಡೋ ಶಕ್ತಿ ಇಲ್ಲಿರೋಂಥ ಕೇಸು, ಈ ಥರ ಪ್ರಾಬ್ಲಮ್ ಇರೋ ಹುಡುಗಿ ಇದ್ರೆ ಹೇಳ್ರಿ, ನಾನೇ ಕಮಿಷನ್ ಕೊಟ್ಟು ಮದುವೆ ಆಗ್ತೀನಿ. ಇದೇನಿದು? ಎಲ್ಲರೂ ಹೀಗಿಂದ ತಿಂದ್ರೆ ನೀವು ಬೇರೆ ಕಡೆಯಿಂದ ಟ್ರೈ ಮಾಡ್ತಾ ಇದ್ದೀರಲ್ಲ? ಕಾಮಧೇನುಗಳೇ, ಕಮಿಷನ್ ಅಡ್ವಾನ್ಸ್ ಆಗಿಸ್ಕೊಂಡು ಹೋದವರು ಮನೆ ಕಡೆನೂ ಬರ್ದೆ ವಿಷಯನೂ ತಿಳಿಸ್ದೆ ಹೀಗೆ ಮಾಡಿದ್ರೆ ಹೇಗೆ? ಏನ್ ಮಾಡೋದಮ್ಮ, ಎಲ್ಲ ಕಡೆ ಗಂಡಿಗೆ ಡಿಮ್ಯಾಂಡ್ ಇದೆಯಮ್ಮ. ಗ್ರಹ ಬಲ ಯೋನಿಕೂಟ ಯೋಗ್ಯವಾಗಿದ್ರೆ ಚೆನ್ನಾಗಿರುತ್ತೆ. ನೋಡಿ ಮಿಸ್ಟರ್ ವಿಶ್ವನಾಥ್, ಈ ತಾಯಿ ಒಂದು ಒಳ್ಳೆ ಗಂಡಿಗೆ ಎಷ್ಟು ವರ್ಷದಿಂದ ಹುಡುಕ್ತಾ ಇದ್ದಾರೆ ಗೊತ್ತಾ? ಯಾರಿಗೆ? ಇವ್ರ ಮಗಳಿಗ? ಅಲ್ಲ, ಇವ್ರಿಗೆ. ವಿಶ್ವನಾಥ್, ಈ ಹುಡುಗಿ ಓಕೆನಾ? ನೋಡೋಕೆ ಹೆಂಗಸಾಗಿದ್ದಾಳೆ ಅಷ್ಟೇ. ಆ್ಯಕ್ಚುಲಿ ಅವಳು ಹುಡುಗಿ, ವಯಸ್ಸಾಗಿರೋದು ಅವಳು ಬಾಡಿಗೆ ಅಷ್ಟೇ, ಮನಸ್ಸಿಗಲ್ಲ. ನೀನು ಓಕೆ ಅಂದರೆ ನಾನು ಸೆಟ್ಲ್ ಮಾಡಿಸ್ಬಿಡ್ತೀನಿ. ಓಕೆ. ನೋಡಿ ಮಿಸ್ ಡುಮ್ಮಿ, ಒಮ್ಮೆ ಈ ಗಂಡ ಆದ್ರೆ ಓಕೆನಾ? ಅಯ್ಯೋ, ಇಷ್ಟು ವರ್ಷ ಕಾದಿದ್ದಕ್ಕೆ ಹೋಗಿ ಹೋಗಿ ಒಣಗ್ಲ ಕಡ್ಡಿ ತೋರಿಸ್ತಾ ಇದ್ದೀರಲ್ಲ. ಯಾಕೆ? ಮದುವೆ ಆದ ಮಾರನೇ ದಿನನೇ ಮುರಿದೋಗ್ಲಿ ಅಂತನಾ? ಕಮಿಷನ್ ಬೇಕಾದ್ರೆ ಜಾಸ್ತಿ ಕೊಡ್ತೀನಿ. ನನ್ನ ಹಾಗೆ ಗುಂಡ್ಗಿರೋಂಥ ಗಂಡು ತೋರಿಸಿ ಬರ್ತೀನಿ. ಎಲ್ಲ ಇವಳ, ನಾನೇ ಇವಳನ್ನ ಕಷ್ಟಪಟ್ಟು ಒಪ್ಕೊಂಡ್ರೆ ನನ್ನ ಅಣಸ್ ಹೋಗ್ತಾಳಲ್ಲ. ಮಿಸ್ಟರ್ ವಿಶ್ವನಾಥ್, ನಮ್ಮ ಸ್ವಂತ ಯೋಗ್ಯತೆನ ಕೇಳೋವಾಗ ಹೀಗೆ ಕೇಳಿಸೋದು. ಏನು ಬೇಜಾರು ಮಾಡ್ಕೋಬೇಡಿ. ನೀವು ಕೇಳಿದ ಹುಡುಗಿರು ನನ್ನ ಲಿಸ್ಟಲ್ಲಿ ಬೇಕಾದಷ್ಟು ಚೆನ್ನಾಗಿದ್ದಾರೆ. ಆ ಲಿಸ್ಟು